ನಮಸ್ಕಾರ ವೀಕ್ಷಕರೇ, ಟೆಕ್ಸ್ಟ್ ಬುಕ್ ರಗಳೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು NS ಶಂಕರ್. ಸಾಮಾನ್ಯವಾಗಿ ಪಕ್ಷಿಗಳು ಬದಲಾದ ತಕ್ಷಣವೇ ಆ ಪಕ್ಷಿಗಳ ಕಣ್ಣು, ವಿಶೇಷವಾಗಿ ನಾವು ಏನು ಬಲಪಂಥೀಯ ಪಕ್ಷಿಗಳು ಅಂತ ಕರಿತೀವಿ, ಆ ಪಕ್ಷಿಗಳ ಕಣ್ಣು ಮಕ್ಕಳ ಪಠ್ಯಪುಸ್ತಕಗಳ ಮೇಲೆ ಹೋಗುತ್ತೆ, ಅದರ ಕಂಟೆಂಟ್ ಮೇಲೆ ಹೋಗುತ್ತೆ. ಅದು ಎಷ್ಟೋ ಸಲ ವಿವಾದಕ್ಕೆ ಕೂಡ ಕಾರಣ ಆಗುತ್ತೆ. ಮೊನ್ನೆ ತಾನೇ ಸದನದಲ್ಲಿ ಈ ಬಗ್ಗೆ ಚರ್ಚೆನೂ ಆಗಿದೆ. ಈ ಸಲ ಪಠ್ಯಪುಸ್ತಕಗಳ ಪರಿಷ್ಕರಣಾ ಸಮಿತಿಯ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಮೋಟಮ್ನವರು ಒಂದು ಉದಾಹರಣೆಯನ್ನು ಕೊಟ್ಟರು, ಅದನ್ನ ಇಲ್ಲಿ ಹೇಳಬೇಕು ಅಂತ ನನಗನ್ನಿಸ್ತಾ ಇದೆ. ಪುಣ್ಯಕೋಟಿ ಪದ್ಯನ ನಾವೆಲ್ಲರೂ ಓದಿದ್ದೀವಿ. ಆ ಪುಣ್ಯಕೋಟಿ ಪದ್ಯದಲ್ಲಿ ಹುಲಿ ಪುಣ್ಯಕೋಟಿ ಹಸುನ ಯಾಕೆ ಸಾಯಿಸಲ್ಲ ಅಂತ ಕೇಳಿದರೆ, ಅದು ಗೋಹತ್ಯೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದು ಸಾಯಿಸಲಿಲ್ಲ ಅಂತ ಕೂಡ ಒಂದು ಪಠ್ಯಪುಸ್ತಕದಲ್ಲಿ ಇದೆ ಅಂತ ಮೋಟಮ್ನವರು ಹೇಳಿದ್ದನ್ನು ನಾವು ನೋಡಿದ್ವಿ. ಇದು ಒಂದು ದೃಷ್ಟಿಯಿಂದ ಹಾಸ್ಯಾಸ್ಪದ ಆದರೆ, ಇನ್ನೊಂದು ದೃಷ್ಟಿಯಿಂದ ಭಾಳ ಅಪಾಯಕಾರಿಯಾದ ಧೋರಣೆ ಕೂಡ ಹೌದು. ಈಗ ಈ ಪಠ್ಯಪುಸ್ತಕಗಳ ಪರಿಷ್ಕರಣೆ ಒಂದು ಹಂತಕ್ಕೆ ಬಂದು ಪುಸ್ತಕಗಳೆಲ್ಲ ಮುದ್ರಣಕ್ಕೆ ಕೂಡ ಹೋಗಿದ್ದಾವೆ. ಈ ಹಂತದಲ್ಲಿ ಆ ಪುಸ್ತಕಗಳ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾದ ಬರಗು ರಾಮಚಂದ್ರಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತ ಕೋರೋಣ. ಸರ್, ನಿಮಗೆ ಸ್ವಾಗತ. ನಮಸ್ತೆ ಶಂಕರ್ ಅವರೇ. ನಮಸ್ತೆ ಸರ್. ಸರ್, ಪಠ್ಯಪುಸ್ತಕಗಳ ಪರಿಷ್ಕರಣೆ ಯಾಕೆ? ಈ ಪರಿಷ್ಕರಣೆ ಅನ್ನೋದು ಕಾಲಕ್ಕೆ ಆಗಬೇಕಾಗಿರುತ್ತೆ. ಸಕಾರಾತ್ಮಕವಾದ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಕಾಲಕ್ಕೆ ಆಗಬೇಕಾಗಿರುತ್ತೆ. ಆಗಬೇಕಾದ ನಿಜವಾದ ಸಕಾರಾತ್ಮಕವಾದ ಕಾರಣಗಳು ಯಾವಿರುತ್ತವೆ ಅಂತಂದರೆ, ಒಂದು, ಬದಲಾಗಿರುವ ಸಂದರ್ಭಕ್ಕನುಗುಣವಾಗಿ ಜ್ಞಾನವನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದು ಒಂದು. ಇನ್ನೊಂದು, ಮಾಹಿತಿ ದೋಷದ ಕಾರಣಕ್ಕಾಗಿ ಕೆಲವು ಸಾರಿ ಕಣ್ತಪ್ಪಿನಿಂದ ಮಾಹಿತಿ ದೋಷ ಆಗಿರುತ್ತೆ. ಈ ಎರಡು ಕಾರಣಗಳು ಸಕಾರಾತ್ಮಕವಾದ ಕಾರಣಗಳು. ಇನ್ನು ಬಹಳ ಮುಖ್ಯವಾದ ಕಾರಣ ಇದೆ, ಮಾಹಿತಿ ದೋಷ ಅಲ್ಲದೆ ಆಶಯ ದೋಷ ಇರುತ್ತೆ ಎಷ್ಟೋ ಸರಿ. ಈ ಆಶಯ ದೋಷ ಇಟ್ಕೊಂಡು ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡೋದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ನೀವು ಆರಂಭದಲ್ಲೇ ನಿಮ್ಮ ಪೀಠಿಕೆ ಇದರಲ್ಲಿ ಹೇಳಿದಾಗೆ ಪಠ್ಯಪುಸ್ತಕಗಳನ್ನು ಪಕ್ಷ ಪುಸ್ತಕಗಳನ್ನಾಗಿ ಪರಿವರ್ತಿಸುವ ಹುಚ್ಚು ಪ್ರಯತ್ನಗಳು ನಡೆದ ಸಂದರ್ಭದಲ್ಲಿ ಆ ಪರಿಷ್ಕರಣೆಗೆ ಬೇರೆ ಆಯಾಮ ಬಂದುಬಿಡುತ್ತೆ. ಈ ಸಾರಿ ಪಠ್ಯಪುಸ್ತಕಗಳನ್ನು ಪರಿಷ್ಕರಿಸಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡೋದಕ್ಕೆ ಅದಕ್ಕೊಂದು ಚರಿತ್ರೆನೇ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. 2012ರಲ್ಲಿ ಪುಸ್ತಕಗಳ ರಚನೆ ಆಯಿತು. ಈಗ ಪರಿಷ್ಕರಣೆ ಅಲ್ಲದೇನೆ ಒಂದು ಕಾಲಘಟ್ಟದಲ್ಲಿ ಹೊಸದಾಗಿ ಪಠ್ಯಪುಸ್ತಕಗಳನ್ನು ಮತ್ತೆ ರೂಪಿಸ್ತಾರೆ. ಸೊ ಹಾಗಾಗಿ 2012ರಲ್ಲಿ ಆಯಿತು. ಅದರ ನಂತರದಲ್ಲೂ ಒಂದೆರಡು ಪುಸ್ತಕಗಳು ಬೇರೆ ಇಸ್ವಿನಲ್ಲೂ ಬಂದದ್ದುಂಟು. ಆಗ ಸಾರ್ವಜನಿಕವಾಗಿ ಬಹಳ ಆಕ್ಷೇಪಗಳು ಬಂದವು. ಆ ಪುಸ್ತಕ ಮುಖ್ಯವಾಗಿ ಏನಾಯಿತು, ಇದರಲ್ಲಿ ಕೇಸರೀಕರಣ ಇದೆ ಅಂತ ಕೆಲವರು, ಇನ್ನು ಕೆಲವರು ಮಾಹಿತಿ ದೋಷ ಇದೆ ಅಂತ ಕೆಲವರು, ಹೀಗೆ ಅನೇಕರು ಆಕ್ಷೇಪಗಳನ್ನು ಮಾಡಿದರು. ಅದು ಬಹಿರಂಗವಾಗಿಯೂ ಚರ್ಚೆ ಆಯಿತು, ಮುದ್ರಣ ಮಾಧ್ಯಮದಲ್ಲಿ ಚರ್ಚೆ ಆದದ್ದುಂಟು. ಈ ಎಲ್ಲವನ್ನು ಪರಿಗಣಿಸಿ 2014-15 ಬಜೆಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡಿದರು, ಹೊಸ ತಜ್ಞರ ಸಮಿತಿಯನ್ನು ನಾವು ನೇಮಕ ಮಾಡಿ ಪುಸ್ತಕಗಳ ಪರಿಷ್ಕರಣೆಗೆ ಅನುವು ಮಾಡಿಕೊಡ್ತೇವೆ ಅಂತ ಒಂದು ಪ್ರಕಟಣೆಯನ್ನು ಮಾಡಿದರು. ಮಾಡಬೇಕಾದ್ರೆ ಭಾಳ ಕ್ಲಿಯರ್ ಆಗಿತ್ತು ಅವ್ರು ಹೇಳಿದ್ದು. ಒಂದು, ನಮ್ಮ ಸಾಮರಸ್ಯ, ಜಾತ್ಯತೀತತೆ, ಸೋದರತ್ವ ಇಂಥ ಆಶಯಗಳಿಗೆ ಅನುಗುಣವಾಗಿ ಆಶಯಗಳು ಅಲ್ಲಿ ಸಂವಿಧಾನ ಅನ್ನೋ ಪದ ಬಳಸಿರಲಿಲ್ಲ ಅಷ್ಟೇ, ಅವರು ಹೇಳಿದ್ದೆಲ್ಲ ಅದೇ ಆಗಿದೆ. ಸೊ ಇದಾದ ಮೇಲೆ ಏನಾಯಿತು, 24/11/2014 ಶಿಕ್ಷಣ ಇಲಾಖೆ ಅರ್ಥಾತ್ ಸರ್ಕಾರ 27 ಸಮಿತಿಗಳನ್ನು ನೇಮಕ ಮಾಡೋದು. ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ಅದಕ್ಕಾಗಿ ಹೇಳ್ತಿದ್ದೀನಿ ನಾನು. ಅದೇ ಒಂದೇ ಸಮಿತಿ ಅಂತ ನಮ್ಗೆಲ್ರಿಗೂ ಇಲ್ಲ ಒಂದೇ ಸಮಿತಿ ಅಲ್ಲ, 27 ಸಮಿತಿಗಳಿವೆ. ಅಲ್ಲಿ 27 ಸಮಿತಿಗಳಿಗೆ 27 ಜನ ಅಧ್ಯಕ್ಷರಿದ್ದಾರೆ. ಓಹೋ, ಅಂದರೆ ಹೇಗೆ 27 ಸಮಿತಿ ಆಗುತ್ತೆ ಅಂದರೆ, ಈಗ ಕನ್ನಡ ಪಠ್ಯ ಇದೆ, 1ರಿಂದ 10ನೇ ತರಗತಿವರೆಗೆ ಕನ್ನಡ ಪಠ್ಯ ಇದೆ. ಪ್ರಥಮ ಭಾಷೆಗೆ ಒಂದು ಸಮಿತಿ ಇರುತ್ತೆ, ದ್ವಿತೀಯ ಭಾಷೆಗೆ ಒಂದಿರುತ್ತೆ, ತೃತೀಯ ಭಾಷೆಗೆ, ಇಂಗ್ಲೀಷಲ್ಲಿ ಹಾಗೆ ಇರುತ್ತೆ. ಅಂದರೆ ನಿಮ್ಮ ಸ್ಕೋಪ್ 1ರಿಂದ 10ನೇ ತರಗತಿವರೆಗೆ ಮಾತ್ರ. ಇದು ನಮ್ಮ ಸ್ಕೋಪ್ ಇರೋದು 1ರಿಂದ 10ನೇ ತರಗತಿವರೆಗೆ ಅಂತ ಹೇಳಿ. 24/11/2014 ಆದಮೇಲೆ ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ, ಒಂದು ದಿವಸ ಭಾಳ ಸೌಜನ್ಯ, ಪಾಪ ಕಿಮ್ಮನೆ ರತ್ನಾಕರ್ ಅವರು ಆವಾಗ ಶಿಕ್ಷಣ ಸಚಿವರು ನನ್ನ ಮನೆಗೆ ಬಂದರು. ಅವರು ಸರ್, ಇದೆಲ್ಲದಕ್ಕೂ ನೀವು ಒಟ್ಟಾರೆ ಅಧ್ಯಕ್ಷರಾಗಬೇಕು, ಸರ್ವಾಧ್ಯಕ್ಷರು ಅಂತ ನಾನು ಯೋಚನೆ ಮಾಡ್ತೀನಿ ಸರ್ ಅಂತ ಹೇಳಿದೆ. ಸೊ ಆಮೇಲೆ ಅನ್ನಿಸ್ತು ನನಗೆ, ಶಿಕ್ಷಣದ್ದಾದ್ದರಿಂದ ನಾನು ಅದನ್ನು ಒಪ್ಕೋಬೇಕು ಅಂತ ಅನ್ನಿಸಿ ನಾನು ಒಪ್ಕೊಂಡದ್ರ ಕಾರಣದಿಂದ
ಆ ನಂತರದಲ್ಲಿ ಇದು 13/4/2015 ನಾನು ಅಧ್ಯಕ್ಷ ಆದೆ. ಮೊದಲು ಸರ್ಕಾರ ಆದೇಶ ಕೊಟ್ಟಾಗ ಹೀಗಿತ್ತು ಅವರಿಗೆ, ಆ ಸಮಿತಿಗಳಿಗೆ ಪರಿಷ್ಕರಣೆ ಮಾಡಿ ಅದರ ಜೊತೆಗೆ ಪಠ್ಯ ವಸ್ತುವನ್ನು ಬದಲಾಯಿಸಬೇಕು ಅಂತ ಅನಿಸಿದರೆ ಅದಕ್ಕನುಗುಣವಾಗಿಯೂ ಪರಿಷ್ಕರಣೆ ಮಾಡಿ ಅಂತ. ಪಠ್ಯ ವಸ್ತು ಅಂದರೆ ಸಿಲಬಸ್, ಅಂದರೆ ಸಿಲಬಸ್ಸನ್ನು ಅಲ್ಪ ಸ್ವಲ್ಪ ಬದಲಾಯಿಸೋ ಅವಕಾಶ ಅವರಿಗೆ ಕೊಟ್ಟಿದ್ದರು. ಅಲ್ಲಿವರೆಗೆ ಏನಾಗಿತ್ತು ಅಂದರೆ ಲಿಖಿತವಾಗಿ ಬಂದಿರೋ ಆಕ್ಷೇಪಗಳಿದೆಯಲ್ಲ 1,000 ಪುಟ ಮೀರಿದೆ. ಹೌದೌದು. ಈ ಆಕ್ಷೇಪಣೆಗಳನ್ನು ಸಲ್ಲಿಸಿದವ್ರು ಯಾರು ಸರ್? ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಲ್ಲಿಸಿದರೆ, ಈಗ ಕೋಮು ಸೌಹಾರ್ದ ವೇದಿಕೆ, ಶಿಕ್ಷಣ ಉಳಿಸಿ ಕ್ರಿಯಾ ಸಮಿತಿ, ಸೊ ಈ ಥರ ಕೆಲವು ಹೋರಾಟಗಾರರ ಕೆಲವು ಸಂಘಟನೆಗಳು, ಅದಲ್ಲೇನೂ ಅನೇಕ ಅಧ್ಯಾಪಕರುಗಳು ಈ ಗಣಿತದಲ್ಲಿ ದೋಷ ಇದೆ ಅಂತ, ಕೆಲವು ಸಂಸ್ಥೆಗಳು, ಈಗ ಮಹಾವೀರನಿಗೆ ಮದುವೆ ಆಗಿದೆ ಸಂಸಾರ ಇದೆ ಅಂತ ಇತ್ತು ಅದರಲ್ಲಿ, ಇದು ತಪ್ಪು ಅಂತೇಳಿ ಯಾವುದು ಜೈನ ಸಂಘದಲ್ಲಿ. ನಾನು ಕೆಲವು ಉದಾಹರಣೆ ಹೇಳ್ತಿದ್ದೀನಿ, ಗೊತ್ತಾಯ್ತು. ಕೆಲವರು ನಿಜ ಹೇಳೋದಾದ್ರೆ ಒಂದು ಸಂಶೋಧನಾತ್ಮಕ ಬರಹದ ರೀತಿಯಲ್ಲಿಯೇ ಕೊಟ್ಟಿದ್ದಾರೆ. ಸಂಶೋಧನಾತ್ಮಕ ಬರಹ 50 ಪುಟ ಹೀಗೆಲ್ಲ. ಮಹಿಳಾ ಸಂಘಟನೆಗಳು ಕೆಲವು ಲಿಂಗತ್ವ ಅಸಮಾನತೆ ಇದೆ, ಅದರ ಚಿತ್ರಗಳಲ್ಲಿ ಲಿಂಗತ್ವ ಅಸಮಾನತೆ ಇದೆ. ಒಂದು ಪಾಠದಲ್ಲಿ ಬರ್ತಿರೋ ಹೆಸರುಗಳನ್ನು ನೋಡಿದ್ರೆ ಒಂದೇ ಧರ್ಮದವರ ಹೆಸರಿವೆ ಅದರಲ್ಲಿ. ಈಗ ಮಕ್ಕಳಿಗೆ ಏನನ್ಸುತ್ತೆ, ಈ ಥರ ಎಲ್ಲ ರೀತಿಯ ಆಕ್ಷೇಪ, ಮಾಹಿತಿ ದೋಷದ ಆಕ್ಷೇಪ, ಪಠ್ಯ ಪುಸ್ತಕಗಳ ಹಿಂದೆ ಕೆಲಸ ಮಾಡಿದ್ದಿರಬಹುದಾದಂತಹ ಆಶಯಗಳಿದೆಯಲ್ಲ ಅದರ ಬಗೆಗಿನ ತಾತ್ವಿಕ ಆಕ್ಷೇಪ, ಇವೆಲ್ಲ ಸೇರಿ 1,000 ಪುಟದ ಮೇಲೆ ಬಂದಿತ್ತು. ನಾನು ಹೋಗೋಕ್ಕೆ ಮುಂಚೆ ಸಮಿತಿಗಳು ಏನು ಮಾಡ್ತಾ ಇದ್ವು, ಅದನ್ನೆಲ್ಲ ಯಾವ್ಯಾವ ಸಬ್ಜೆಕ್ಟಿಗೆ ಬಂದಿತ್ತೋ ಆಫೀಸರ್ಸ್ ಇದ್ದಾರೆ, ಡಿವೈಡ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಅಲ್ಲಿ ಬಂದಿರೋ ಆಕ್ಷೇಪಗಳನ್ನು ನೋಡೋದು, ಪರಿಶೀಲಿಸೋದು, ಸರಿ ಅನಿಸಿದರೆ ಒಪ್ಕೊಂಡು ಸರ್ ಮಾಡೋದು, ಇಲ್ಲದೇ ಇದ್ದರೆ ಅದನ್ನು ಹಾಗೆ ಉಳಿಸ್ಕೊಳ್ಳೋದು ಮಾಡ್ತಿದ್ರು. ನಾನು ಹೋದ ಮೇಲೆ ಅದರ ಕಾರ್ಯಸ್ವರೂಪ ಬದಲಾಯಿಸಿದೆ. ನಾನೇನು ಮಾಡಿದೆ, ತಾವೀಗ ಕಾರ್ಯಸ್ವರೂಪ ಹೇಗೆ ಬದಲಾಯಿಸಿದ್ರೆ ಅದರಿಂದ ಏನಾಯಿತು ಮತ್ತೆ ಚರ್ಚೆ ಬಂದು ವಿರಾಮದ ಸಮಯ. ಈಗ ವೀಕ್ಷಕರೇ, ಟೆಕ್ಸ್ಟ್ ಬುಕ್ ರಗಳೆ ಚರ್ಚೆಯಲ್ಲಿ ಈಗ ಒಂದು ವಿರಾಮದ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ವೀಕ್ಷಕರೇ, ವಿರಾಮದ ನಂತರ ಟೆಕ್ಸ್ಟ್ ಬುಕ್ ರಗಳೆ ಚರ್ಚೆಗೆ ಮತ್ತೆ ಸ್ವಾಗತ. ಸರ್, ತಾವು ಈಗ 27 ಕಮಿಟಿಗಳಿದ್ವು ಅಂತ ಹೇಳಿದ್ರೆ ಒಟ್ಟು ಎಷ್ಟು ಜನ ಈ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರು? 27 ಸಮಿತಿಗಳಲ್ಲಿ ಒಟ್ಟು ಸುಮಾರು 170 ಜನ ಇದ್ದಾರೆ. ಅದರಲ್ಲಿ ಪಾಠ ಮಾಡೋ ಅಧ್ಯಾಪಕರಿದ್ದಾರೆ, ವಿಷಯ ತಜ್ಞರಿದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ, ಹೀಗೆ ಎಲ್ಲ ರೀತಿಯಲ್ಲೂ ಆ ಸಮಿತಿಗಳಿದೆಯಲ್ಲ. ಈಗ ಲಿಖಿತವಾಗಿ ಬಂದಿರೋದನ್ನು ಪರಿಶೀಲಿಸ್ತಾ ಇದ್ರು. ನಾನೇನು ಮಾಡಿದೆ, ಅದನ್ನು ವಿವಿಧ ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಬೇಕು, ಅಥವಾ ವಿಷಯ ತಜ್ಞರು ಸಮಿತಿ ಹೊರಗಡೆ ಇದ್ದಾರೆ ಎಷ್ಟೋ ಜನ, ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡಿ ಲಿಂಗತ್ವ ಸಮಾನತೆಯನ್ನು ಕುರಿತಂತೆ ಮಹಿಳಾ ಆಯೋಗದ ಆಶ್ರಯದಲ್ಲಿ ಸುಮಾರು 20 ಮಹಿಳಾ ಸಂಘಟನೆಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಹೌದು, ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜೊತೆ ಚರ್ಚೆ ಮಾಡಿದ್ದೀನಿ. ಒಬ್ಬ ಬಿಜೆಪಿ MLC ಅವರು ಅಧ್ಯಕ್ಷರಾಗಿದ್ದಾರೆ, ವಿಜ್ಞಾನ ಪರಿಷತ್ತು ಅಂತಿದೆ, ಸರ್ಕಾರದ ಅನುದಾನದಲ್ಲಿ ನಡೆಯುತ್ತೆ, ಕರ್ನಾಟಕ ವಿಜ್ಞಾನ ಪರಿಷತ್. ಅದಕ್ಕೂ ಪತ್ರ ಬರೆದು ಅವ್ರ ಪದಾಧಿಕಾರಿಗಳನ್ನ ಕರೆದು ನಾನು ಚರ್ಚೆ ಮಾಡಿದ್ದೀನಿ. ಕರ್ನಾಟಕ ವಿಜ್ಞಾನ ಸಮಿತಿ ಚರ್ಚೆ ಮಾಡಿದ್ದೀನಿ, ಅಧ್ಯಾಪಕರ ಸಂಘಟನೆಗಳ ಜೊತೆ ಚರ್ಚೆ ಮಾಡಿದ್ದೀನಿ, ಕ್ವಶನೇರ್ ಮಾಡಿ ಅಧ್ಯಾಪಕರಿಗೆ ಕಳಿಸಿ ವಿಷಯ ಸಂಗ್ರಹ ಮಾಡಿದ್ದೀನಿ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ವಿಷಯ ಪರಿವೀಕ್ಷಕರ ಜೊತೆ ಚರ್ಚೆ ಮಾಡಿದ್ದೀನಿ, ಡಯಟ್ ಪ್ರಾಂಶುಪಾಲರ ಜೊತೆ ಚರ್ಚೆ ಮಾಡಿದ್ದೀನಿ. ಇದರ ಜೊತೆಗೆ ವಿಷಯ ತಜ್ಞರನ್ನು ಒಂದೊಂದು ಭಾಷೆಯಲ್ಲಿ ಇಬ್ಬಿಬ್ಬರನ್ನ ಪ್ರತ್ಯೇಕವಾಗಿ ಕರೆದು ಎಲ್ಲರನ್ನೂ ಸೇರಿಸಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅದರ ಜೊತೆಗೆ ಅನೇಕರ ಹಿರಿಯರು ಮೀಟಿಂಗಿಗೆ ಕರೆಯೋದು ಅಷ್ಟು ಸರಿ ಇರಲ್ಲ ಅಂತೇಳಿ ಅವ್ರನ್ನ ವಿನಂತಿಸ್ಕೊಂಡು ಅವ್ರ ಮನೆಗೆ ಟೆಕ್ಸ್ಟ್ ಬುಕ್ಗಳು ಕಳಿಸಿ ಅವ್ರ ಅಭಿಪ್ರಾಯ ತಗೊಂಡಿದ್ದೀನಿ. ಅಂದರೆ ಈಗ ಮೊನ್ನೆ ಸದನದಲ್ಲಿ ವಿಧಾನಸಭೆ ಮತ್ತು ಪರಿಷತ್ ಎರಡು ಕಡೆ ಚರ್ಚೆ ಆಗುವಾಗ ಇವರು 2 ವರ್ಷ ಸುಮ್ಮನೆ ಇದ್ರು, ಬರೀ 2 ತಿಂಗಳಲ್ಲಿ 511 ಟೆಕ್ಸ್ಟ್ ಬುಕ್ಗಳನ್ನು ಪರಿಷ್ಕರಿಸಿದ್ದಾರೆ, ಹೆಂಗ್ ಸಾಧ್ಯ ಅಂತ ಆಕ್ಷೇಪಗಳು ಬಂತು. ಉತ್ತರ ಹಸಿ ಸುಳ್ಳು ಅಂದರೆ ಇದೇನೇನೆ ಹಸಿ ಸುಳ್ಳು. ಈ ವಿಷಯನ ನಾನು ಅನೇಕ ಸಂದರ್ಭಗಳಲ್ಲಿ ಮುದ್ರಣ ಮಾಧ್ಯಮದಲ್ಲಿ ಪತ್ರಕರ್ತ ಮಿತ್ರರು ಕೇಳಿದಾಗ ಸ್ಪಷ್ಟಪಡಿಸಿದ್ದೀನಿ, ಇದನ್ನು ಎಷ್ಟು ದಿವಸದಿಂದ ನಡೀತಿದೆ ಅಂತ. ವಾಸ್ತವವಾಗಿ ಇನ್ನೊಂದು 19/9/2015 ಇನ್ನೊಂದು ಆದೇಶ ಮಾಡಿಸ್ಕೊಂಡೆ ನಾನೇ ಸರ್ಕಾರಕ್ಕೆ ಕೇಳಿ, ನಿಜ ಹೇಳೋದ್ರೆ ಏನಂದರೆ ಅಗತ್ಯವಿದ್ದರೆ ಪುನರ್ರಚಿಸಬಹುದು ಅಂತ. ಸೊ ಅದರ ಪ್ರಕಾರ ಪುನರ್ರಚಿಸಿದ್ವಿ. ಇಷ್ಟೆಲ್ಲ ಚರ್ಚೆ ಮಾಡಿದ್ದೀವಿ. ಸುಮಾರು ನಾನು 37 ಅಲ್ಲ, ಇದಕ್ಕೆ ಸಂಬಂಧಪಟ್ಟಿಗೆ ಅವರು ಇನ್ನೊಂದು ಆಕ್ಷೇಪನ ಕೇಳ್ಬಿಡ್ತೀನಿ, ಉತ್ತರ ಹೇಳ್ಬೋದು ಅದಕ್ಕೆ. ಹೇಳಿ. ಈಗ ಸ್ಟೇಟ್ ಫ್ರೇಮ್ವರ್ಕ್ ಇದೆ ಮತ್ತು ಸೆಂಟ್ರಲ್ ಫ್ರೇಮ್ವರ್ಕ್ ಇದೆ ಟೆಕ್ಸ್ಟ್ ಬುಕ್ಗಳಿಗೆ, ಇವ್ರು ಪಾಲಿಸಿಲ್ಲ, ಇವ್ರು ಮನಸ್ಸಿಗೆ ಬಂದಂಗೆ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಆಕ್ಷೇಪ. ಅದು ಅವ್ರ ಕಾಲದಲ್ಲಿ ಆಗಿರೋದು ಕೇಳೋದನ್ನ ನನಗೆ ಹೇಳಿದ್ದಾರೆ ಅಂತ. ವಾಸ್ತವವಾಗಿ NCF ಅಂತ ಇದೆ,
ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಹೇಳಿ ಇಲ್ಲಿವರೆಗೂ ಅಸ್ತಿತ್ವದಲ್ಲಿರೋದು ಅದೇನೆ. ಅದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತ ಯಶ್ಪಾಲ್ ಅವರ ನೇತೃತ್ವದಲ್ಲಿ ಆದದ್ದು. ಅದರ ಗೈಡ್ಲೈನ್ಸ್, ಮಾರ್ಗದರ್ಶಿ ಸೂತ್ರಗಳೇನಿವೆ ಅದನ್ನು ಅನುಸರಿಸಿದ್ದೀವಿ ನಾವು. 2007ರಲ್ಲಿ ರಾಜ್ಯ ಒಂದು ಮಾರ್ಗದರ್ಶಿ ಸೂತ್ರ ಮಾಡ್ತು ಅದರ ಆಧಾರದ ಮೇಲೆ, ಅದನ್ನು ಅನುಸರಿಸಿದ್ದೀವಿ. ಸಂವಿಧಾನಾತ್ಮಕವಾದಂಥ ಆಶಯಗಳಿದಾವಲ್ಲ, ಅದೇ ನಮಗೆ ತಳಹದಿ, ಅದನ್ನು ಅನುಸರಿಸಿದ್ದೀವಿ. ಆಯಾ ವಯಸ್ಸಿನ ಆಯಾ ತರಗತಿಯ ಮಕ್ಕಳಿಗೆ ಏನನ್ನು ಕೊಟ್ಟರೆ ಸರಿ ಇರುತ್ತೆ, ಕಲಿಕಾ ಮಾನದಂಡಗಳು ಅಂತ ಇರುತ್ತೆ, ಅದನ್ನು ಅನುಸರಿಸಿದ್ದೀವಿ. ನಾವು ಯಾವ ನಿಯಮವನ್ನು ಉಲ್ಲಂಘಿಸಿಲ್ಲ. ಮೊದಲನೇದು, ಈ ಸಮಿತಿಯ ಸಭೆಗಳ ಹೊರತಾಗಿ ಹೊರಗಡೆದು ಕನಿಷ್ಠ ಒಂದು 37 ಸಭೆ ಮಾಡಿದ್ದೀನಿ ನಾನು. ಅದಕ್ಕೆ ದಾಖಲೆಗಳಿವೆ ನನಗೆ. ಹಾಗಾಗಿ ನಾವು ನಿರಂತರವಾಗಿ ಕೆಲಸ ಮಾಡಿದ್ದೀವಿ. ಇದರಲ್ಲಿ 2 ತಿಂಗಳು ಕೆಲಸ ಮಾಡಿದ್ದಾರೆ ಅನ್ನೋದು 170 ಜನ ತಜ್ಞರು ಏನು ಕೆಲಸ ಮಾಡಿದ್ರು ಅವರು ಮಾಡೋ ಅವಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಮುಖ್ಯಮಂತ್ರಿಗಳ ಎದುರಿಗೆ ಸಹ ಇದೇ ಹೇಳಿದೆ. 1 ವರ್ಷ ಮುಂದೂಡಬೇಕು ಅಂತ ಏನೋ ಒಂದು ನಡೀತಾ ಇತ್ತು ಅಲ್ಲಿ ಶಿಕ್ಷಣ ಇಲಾಖೆಯಲ್ಲಿ. ನೀವು ಹಾಗೆ ಮಾಡೋದ್ರಿಂದ ಈ ಸರ್ಕಾರ ನಮ್ಮ ತಜ್ಞರ ಈ ಹೊಸ ಟೆಕ್ಸ್ಟ್ ಬುಕ್ಗಳನ್ನ ಜಾರಿ ಕೊಡೋದು 1 ವರ್ಷ ಮುಂದುವರಿಸ್ತೀವಿ ಅಂತ ಮಾಹಿತಿಯ ಕೊರತೆಯಿಂದಲೋ ಏನೋ ನಮ್ಮ ಶಿಕ್ಷಣ ಸಚಿವರು ವಿಧಾನ ಪರಿಷತ್ತಲ್ಲಿ ಹೇಳ್ಬಿಟ್ಟಿದ್ರು ಬೆಳಗಾವಿ ಅಧಿವೇಶನದಲ್ಲಿ. ನಾನಿಲ್ಲ ಈ ವರ್ಷನೇ ತರಬೇಕು ಅಂತ. ಅವರು ಸಿದ್ಧ ಆಗಿಲ್ಲ ಅನ್ನೋದನ್ನ ಈ ಮೇಲಧಿಕಾರಿಗಳು ಕೆಲವರು ಹೇಳ್ತಾ ಇದ್ರು. ನಾನು ಹೇಳಿದೆ, ನಿಮ್ಗೆ ಯಾವಾಗ ಪ್ರಿಂಟಿಗೆ ಕೊಡ್ಬೇಕು ಹೇಳಿ, ಅಷ್ಟೊತ್ತಿಗೆ ಸಿದ್ಧ ಮಾಡ್ತೀವಿ. ನನ್ನ ಹತ್ರ ದಾಖಲೆಗಳಿವೆ. ಎಷ್ಟೋ ಸಾರಿ ಮೇ ತಿಂಗಳಲ್ಲಿ ಕೆಲವು ಪುಸ್ತಕಗಳು ಕೊಟ್ಟಿದ್ದಾರೆ. ಇದು ಹೇಗೆ 511 ಆಗುತ್ತೆ ಅಂದರೆ, ಈಗ ಸಮಾಜ ವಿಜ್ಞಾನ ಇದೆ, 1 ತರಗತಿದು 2 ಪುಸ್ತಕ ಮಾಡ್ತೀವಿ ನಾವು, ಹೊರೆ ಆಗಬಾರದು ಅಂತ. ಸೊ ಈಗ ನಾನೇನು ಜವಾಬ್ದಾರಿ ಹೊತ್ಕೊಂಡೆ ಅಂದರೆ, ನನ್ನದು ಅಲ್ಲದೆ ಇರೋ ಕೆಲಸ ಜವಾಬ್ದಾರಿ ಹೊತ್ಕೊಂಡೆ. ಈ ಸಾರಿನೇ ಬರಲೇಬೇಕು ಅಂತ. ಪ್ರೂಫ್ ನಾನೇ ನೋಡಿಸ್ತೀನಿ, ಭಾಷಾಂತರ ನಾನೇ ಮಾಡಿಸ್ತೀನಿ. ಅಂದರೆ ಈ ಸಮಾಜ ವಿಜ್ಞಾನ ಗಣಿತ ಎಲ್ಲ ಉರ್ದುಗೆ, ಮರಾಠಿಗೆ, ತೆಲುಗುಗೆ, ಹಿಂದಿಗೆ ಭಾಷಾಂತರ ಮಾಧ್ಯಮಗಳಿಗೆ. ಹಿಂದಿದು 300 ಪುಸ್ತಕ ಪ್ರಿಂಟ್ ಆಗೋದು, ಆದರೂ ಭಾಷಾಂತರ ಆಗಬೇಕು. ಇವೆಲ್ಲ ಮಾಡಿ CD ಕೊಡೋ ಕೆಲಸ ಇದೆಯಲ್ಲ, ಅದರ ಉಸ್ತುವಾರಿ ನಾನೇ ನೋಡ್ಕೋತೀನಿ ಅಂತ ಹೇಳಿ ಆ ಕೆಲಸ ಮುಗಿಸಿದ್ವಿ ನಾವು. ಖಂಡಿತ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಸಮರೋಪಾದಿಯಲ್ಲಿ ಕೆಲಸ ನಡೆದಿದೆ. ಬುದ್ಧಕ್ಕೂ ಆಮೇಲೆ ಸಾರ್ವಜನಿಕವಾಗಿ ಅಭಿಪ್ರಾಯಗಳನ್ನು ಒಂದು ಪಠ್ಯಪುಸ್ತಕಕ್ಕೆ ಇಷ್ಟು ವ್ಯಾಪಕವಾಗಿ ಸಂಗ್ರಹಿಸಿದ ಇನ್ನೊಂದು ಉದಾಹರಣೆ ಇಲ್ಲ ಅಂತ ನಾನು ಹೇಳಿದರೆ ಅದು ಅಹಂಕಾರದ ಮಾತಲ್ಲ. ಸರ್, ನನ್ನ ಒಂದು ಪ್ರಶ್ನೆ ಏನು ಅಂತಂದರೆ, ಈಗ ತಾವು ಇಷ್ಟು ಪಠ್ಯಪುಸ್ತಕಗಳನ್ನು ನೋಡಿದರೆ ನಿಮಗೆ ಬೇಸಿಕ್ ಆಗಿ ಅದರಲ್ಲಿ ಏನು ಅಬ್ಜೆಕ್ಷನಬಲ್ ಅಂದರೆ ಯಾವುದು ಸರಿ ಇಲ್ಲ, ಮುಖ್ಯವಾಗಿ ಏನು ತಪ್ಪು ಅಂತ ಕಾಣಿಸ್ತು ಸರ್? ಈಗ ನಾನು ಒಂದು ಮಾಹಿತಿ ದೋಷ ಇದೆಯಲ್ಲ, ಅದು ಯಾರಿಂದಲಾದರೂ ಆಗಬಹುದಾದ್ದು, ಉದ್ದೇಶಪೂರ್ವಕ ಅಲ್ಲ. ಕ್ಲರಿಕಲ್ ಎರರು, ಅದು ಓವರ್ಸೈಟಿಂದ ಆಗ್ಬೋದು, ಮಾಹಿತಿ ಸರಿಯಾಗಿ ಗೊತ್ತಿಲ್ಲದೆ ಆಗ್ಬೋದು. ಈಗ ನಾನು ಮಹಾವೀರನ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ನಲ್ಲ, ಆ ಥರದ್ದು ಶ್ವೇತಾಂಬರರು ಒಂದು ಹೇಳ್ತಾರೆ, ದಿಗಂಬರರು ಇನ್ನೊಂದು ಹೇಳ್ತಾರೆ, ಅದರಿಂದ ಆಗಿದ್ದಿರ್ಬೋದು. ಆದರೆ ಅದನ್ನು ಸರಿ ಮಾಡಿದ್ದೀವಿ. ನನಗೆ ನೋಡಿ, ನೀವು ಕೇಳಿದ ಪ್ರಶ್ನೆಗೆ ಸಮಾಜ ವಿಜ್ಞಾನದಲ್ಲೂ ಉದಾಹರಣೆ ಕೊಡ್ಬೋದು, ಭಾಷಾ ಪಠ್ಯಗಳಲ್ಲೂ ಕೊಡ್ಬೋದು. ಹೆಚ್ಚು ಆಕ್ಷೇಪಗಳು ಬಂದಿರೋದು ಇವುಗಳ ಮೇಲೇನೆ. ಸಮಾಜ ವಿಜ್ಞಾನ ಭಾಷಾ ಪಠ್ಯದ ಬಗ್ಗೆ ಹೇಳ್ತೀನಿ ಹೇಳಿ. ನಾವು ಪಕ್ಷಪಾತ ತೋರಿಸಿಲ್ಲ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಈಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತವ್ರದ್ದು ಒಂದೇ ಒಂದು ಪಾಠ ಇರಲಿಲ್ಲ. 1ರಿಂದ 10ನೇ ತರಗತಿಯವರೆಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಯಾವುದರಲ್ಲೂ ಇಲ್ಲ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಅಡಿಗರಿಲ್ಲ. ನಿಮಗೆ ಗೊತ್ತಿದ್ದಾಗೆ ಅಡಿಗರ ರಾಜಕೀಯ ನಿಲುವಿಗೂ ನನ್ನಂಥವರ ರಾಜಕೀಯ ನಿಲುವುಗಳು ಬಹಳ ವ್ಯತ್ಯಾಸ ಇದೆ. ಆದರೆ ಅಲ್ಲಿ ಆ ಪ್ರಶ್ನೆ ಬರಬಾರ್ದು ಅಂತ ನನಗನ್ಸಿದ್ದೆ. ಯಾಕೆಂದ್ರೆ ಅಡಿಗರು ಕನ್ನಡದ ಒಬ್ಬ ಮುಖ್ಯ ಕವಿ, ಅವರು ಮಾರ್ಗ ಪ್ರವರ್ತಕ. ಅಂಥವ್ರದ್ದು ಮಕ್ಕಳಿಗೆ ಅರ್ಥ ಆಗೋವಂಥದ್ದು ಯಾವ್ದಾದ್ರು ಇಡಬೇಕಲ್ಲ, ಇಡೀ ಅಂತ ಒತ್ತಾಯ ಮಾಡಿದೆ ನಾನು ಆ ಕಮಿಟಿಯವರಿಗೆ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೋದನ್ನು ಪದ್ಯ ಹಾಕಿದ್ದೀವಿ ನಾವು ಅಡಿಗರದು. ನಾವು ಪಕ್ಷಪಾತನೇ ತೋರಿಸೋದಾಗಿದ್ದಿದ್ರೆ ಅಡಿಗರದ್ದು ಕೈ ಬಿಡಬೇಕಾಗಿತ್ತು. ಮಾಸ್ತಿ ಅವರದೇ ಇರಲಿಲ್ಲ ಅದರಲ್ಲಿ. ಒಂದು, ಹೈದರಾಬಾದ್ ಕರ್ನಾಟಕದ ಪ್ರಾತಿನಿಧ್ಯ ಬಹಳ ಕಡಿಮೆ ಇತ್ತು ಕನ್ನಡದಲ್ಲಿ. ಸಿದ್ದಯ್ಯ ಪುರಾಣಿಕರಿಲ್ಲ, ಶಾಂತರಸರಿಲ್ಲ, ಜಂಬಣ್ಣಾಂಬರ ಚಿಂತ ಇಲ್ಲ, ಚನ್ನಣ್ಣ ವಾಲಿಕಾರ ಇಲ್ಲ, ಸಿಂಪಿಲಿಂಗಣ್ಣ ಇಲ್ಲ. ನಾನು ಹೇಳೋದು ಎಲ್ಲ ಲೇಖಕರನ್ನು ಹಾಕಕ್ಕಾಗತ್ತೆ ಅಂತ ಅಲ್ಲ, ಆದರೆ ಆಯಾ ಭಾಗದಲ್ಲಿ ನಿಜವಾಗೂ ಸಾಧನೆ ಮಾಡಿರೋಂಥವ್ರದ್ದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು, ಅದು ಓದೋರಿಗೆ. ಸೊ ಈ ಪ್ರಾದೇಶಿಕ ಅಸಮಾನತೆ ನೀಗಿದ್ದೀವಿ ನಾವು. ಆಮೇಲೆ ಅನೇಕ ಲಿಂಗತ್ವ ಅಸಮಾನತೆ, ಲೇಖಕಿಯರದು ಅನೇಕ ಸೇರಿಸಿದ್ದೀವಿ. ಇನ್ನು ಕೆಲವು ಸಾರಿ ಧಾರ್ಮಿಕ ಸಾಮರಸ್ಯವನ್ನು ಕಾಪಾಡ್ಕೊಳ್ಬೇಕಾದದ್ದಿರುತ್ತೆ. ಒಂದು ಆಕ್ಷೇಪ ಬಂದಿತ್ತು ಸಮಾಜ ವಿಜ್ಞಾನದಲ್ಲಿ, 54 ದೇವಸ್ಥಾನದ ಫೋಟೋಗಳಿವೆ,
ಮಸೀದಿ ವಿದ್ ಬೆರಳೆಣಿಕೆಯಲ್ಲಿವೆ, ಚರ್ಚಿಂದ ಇಲ್ಲವೇ ಇಲ್ಲ ಅಂತಿಂತ ಆಕ್ಷೇಪ ಬಂದಿತ್ತು. ನಾವು ಪರಿಶೀಲನೆ ಮಾಡಿದ್ವಿ. ಕೆಲವು ಕಡೆ ಮಸೀದಿದು ಸ್ಮಾರಕ ಶಕ್ತಿ ಇರೋಂಥವಿವೆ, ಮೌಲ್ಯ ಇರೋಂಥ, ಅಂಥವು ಹಾಕೋ ಅಗತ್ಯ ಇರುತ್ತೆ. ದರ್ಗಾಗಳಿದ್ದಾವೆ, ದೊಡ್ಡ ದರ್ಗಾಗಳು, ಬಹಳ ಐತಿಹಾಸಿಕವಾಗಿ ದರ್ಗಾಗಳಿವೆ, ಅದನ್ನು ಸಮತೋಲನಗೊಳಿಸಿದ್ವಿ ನಾವು. ಸರ್, ನಮ್ಮ ವಿರಾಮದ ನಂತರ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಈಗ ಚರ್ಚೆಯಲ್ಲಿ ಮತ್ತೊಂದು ವಿರಾಮದ ನಂತರ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಟೆಕ್ಸ್ಟ್ ಬುಕ್ ರಗಳೆ ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಈ ಟೆಕ್ಸ್ಟ್ ಬುಕ್ಕಿನ ಅನಮಲೀಸ್ ಅದರ ಬಗ್ಗೆ ಹೇಳ್ತಾ ಇದ್ರಿ. ಈಗ ಒಂದು ಕನ್ನಡದಲ್ಲಿ ಒಂದು ಪಾಠ ಇದೆ, ಮಧ್ಯಮ ಪಾಂಡವ ಯಾರು? ನಮಗೆ ಗೊತ್ತಿದ್ದಾಗ ಮಧ್ಯಮ ಪಾಂಡವ ಅರ್ಜುನ. ಭೀಮ ಅಂತ ಬರೆದಿದ್ದಾರೆ. ಬರೆದು ಒಂದು ವಿವರಣೆ ಬೇರೆ ಇದೆ ಅದರಲ್ಲಿ. ಏನು ವಿವರಣೆ ಅಂದರೆ, ಮೊದಲ ಮಗ ಕುಂತಿಗೆ ಕರ್ಣನಾದದ್ದರಿಂದ ಇಲ್ಲಿ ಭೀಮ ಮಧ್ಯಮ ಪಾಂಡವ ಅಂತ ಬರೆದಿದ್ದಾರೆ. ನಂದು 2 ಪ್ರಶ್ನೆ ಎತ್ತಿದೆ ಸಂತಿನಲ್ಲಿ. ಏನಂದರೆ, ಮೊದಲನೇ ಮಗ ಕರ್ಣ ಅಂತ ಒಪ್ಕೊಂಡ ಮೇಲೆ ಪಾಂಡವ ಅನ್ನೋದ್ರಲ್ಲೇ ಪಾಂಡುವಿಂದ ಜನಿಸಿದವರು ಬಂದೇ ಬರುತ್ತೆ. ನಂದು ಪ್ರಶ್ನೆ ಏನಿತ್ತಂದರೆ, ವಿವಾಹ ಪೂರ್ವ ಸಂತಾನವನ್ನು ಒಪ್ಕೋತೀರಾ? ಒಂದು ಬೇಸಿಕ್ ಪ್ರಶ್ನೆ. ಎರಡನೇದು, ಕರ್ಣನ್ ಸೇರಿಸಿದ ಮೇಲೂ ಭೀಮ ಮಧ್ಯಮ ಪಾಂಡವ ಆಗಲ್ಲ, 6 ಜನ ಇರ್ತಾರೆ. ಹೌದು, ಇಂಥ ದೋಷಗಳು. ಇನ್ನೊಂದು ಕಡೆ ಇತ್ತು, ಅದನ್ನು ಮೊದಲೇ ತಿದ್ದುಬಿಟ್ಟಿದ್ರು. ಏನಂದರೆ, ಭಾರತೀಯರೇ ಎಲ್ಲವನ್ನು ಕಂಡಿಡಿದಿದ್ದು. ಅದಕ್ಕೆ ಭಾಳ ಒಳ್ಳೆ ಉದಾಹರಣೆ ಅಂದರೆ, ಪ್ರಣಾಳ ಶಿಶುವನ್ನು ಕಂಡಿಡಿದವರು ಭಾರತೀಯರು. ಉದಾಹರಣೆ ದ್ರೋಣ, ಕುಂಭೋದ್ಭವ ಅಂತ. ಸೊ ಇನ್ನು ವಿಜ್ಞಾನದ ಕೆಲವು ಪುಸ್ತಕಗಳಲ್ಲಿ ಕೆಲವು ಕಡೆ ಅನಗತ್ಯವಾಗಿ ಸಂಸ್ಕೃತ ಶ್ಲೋಕಗಳಿದ್ದು. ನಾನು ಸಂಸ್ಕೃತ ಶ್ಲೋಕವನ್ನು ಹಾಕಬಾರದು ಅಂತ ಹೇಳೋನಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿದ್ದರೆ ಅದನ್ನು ಹಾಕಲಿ. ಕೆಲವು ಪೂರಕವಾದವಿದ್ದು ಅದನ್ನು ಉಳಿಸ್ಕೊಂಡಿದ್ವಿ, ಪೂರಕವಲ್ಲದೇ ಇರೋವಿದ್ದು ತೆಗೆದಿದ್ದೀವಿ. ಇನ್ನು ಕೆಲವು ಕಡೆ ಚಂದ್ರಗ್ರಹಣ ಸೂರ್ಯಗ್ರಹಣ ಕುರಿತಂತೆ ಬಾಕ್ಸಲ್ಲಿ ಈ ಪುರಾಣದ ಕಥೆ ಇದೆಯಲ್ಲ, ಅದನ್ನು ಹಾಕಿದ್ರು ವಿಜ್ಞಾನದ ಪುಸ್ತಕದಲ್ಲಿ. ವಿಜ್ಞಾನ ಪುಸ್ತಕದಲ್ಲಿ ಇದನ್ನ ನಂಬುವಿರಾ ನೀವು ಅಂತ ಹಾಕಿದ್ದಾರೆ. ಮಕ್ಕಳು ನಾನು ನಂಬೋದಿಲ್ಲ ಅಂತ ಹೆಂಗೆ ಹೇಳ್ತಾರೆ ಹೇಳಿ ತರಗತಿಲಿ? ನಾನು ಹೇಳೋದು, ನೀವು ಕಥೆ ಪುಸ್ತಕದಲ್ಲಿ ಹಾಕಿ ಅದನ್ನು ಬೇಕಾದರೆ. ನಾನು ಪುರಾಣಗಳನ್ನು ಸಂಪೂರ್ಣವಾಗಿ ನಿರಾಕರಿಸಬೇಕು ಅಂತ ಹೇಳೋನಲ್ಲ, ಅದಕ್ಕೆ ಅದರದೇ ಆದ ಒಂದು ರೂಪಕ ಸ್ಥಾನ ಇದೆ. ಚಂದ್ರಗ್ರಹಣ ಸೂರ್ಯಗ್ರಹಣದ ಬಗ್ಗೆ ಹಾಕ್ತಾರೆ. ಈ ಥರದ್ದು ವೈಜ್ಞಾನಿಕ ಪುರಾಣ, ವಿಜ್ಞಾನವಾಗಿರಬೇಕು. ನೀವು ಕಥಾನಕಗಳಿರ್ತಾವಲ್ಲ, ಅಲ್ಲಿ ಹಾಕಿ. ನಾವು ಅದನ್ನು ನಾವು ಆ ಥರದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಈಗಲೇ ಏನೇನೋ ಬಿತ್ತಬೇಕಾದ ಅಗತ್ಯ ಇಲ್ಲ. ಅಲ್ಲಿ ನಾವು ಭಾಳ ಮುಕ್ತವಾಗಿದ್ವಿ ಅಂತ. ಸರಿ, ಇನ್ನೊಂದು ಭಾಳ ದೊಡ್ಡ ಆಕ್ಷೇಪ ಬಂದಿದ್ದೇನು ಅಂದರೆ, ಪಠ್ಯಪುಸ್ತಕಗಳನ್ನು ಮಾಡಿದ್ಮೇಲೆ ಇದನ್ನು ಇವರು ಚರ್ಚೆಗೆ ಬಿಡಲಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಇದನ್ನು ಚರ್ಚೆಗೆ ಬಿಡೋ ಸಂಪ್ರದಾಯ ಇದೆಯಾ ನಿಜವಾಗ್ಲೂ? ಮುಂಚೆ ಆಗಿದ್ದಾಗ ಯಾವಲ್ಲಾರು ಚರ್ಚೆಗೆ ಬಿಟ್ಟಿದ್ದಾರೆ. ಇವರು ಯಾವಾಗ 2012ರಲ್ಲಿ ಪಠ್ಯಪುಸ್ತಕ ರಚನೆ ಮಾಡಿದ್ರು, ಆಗ ಅಷ್ಟೇ ಅಲ್ಲ, ಹಿಂದೆ ಯಾವಾಗಲೂ ಬಹಿರಂಗವಾದ ಚರ್ಚೆಗೆ ಬಿಟ್ಟಿಲ್ಲ. ಅಲ್ಲ, ಬಿಡೋ ಅಗತ್ಯ ಇಲ್ಲ. ತಜ್ಞರನ್ನೆಲ್ಲ ಇಟ್ಟುಕೊಂಡು ಮಾಡಿರೋದು ಒಂದು ಅಗತ್ಯ ಇಲ್ಲ. ಅದರ ಜೊತೆಗೆ ಇನ್ನೊಂದು ಹೇಳ್ತೀನಿ, ನಾವು ಕೇವಲ ಪರಿಷ್ಕರಣೆ ಮಾಡಿರೋದು, ಮೂಲ ಪಠ್ಯಪುಸ್ತಕಗಳನ್ನು ರೂಪಿಸಿಲ್ಲ ನಾವು. ಇಷ್ಟಾಗಿನೂ ನಾವು ಕನಿಷ್ಠ ಒಂದು 40 ಸಂಘಟನೆಗಳು, ಬೇರೆ ಬೇರೆ ತಜ್ಞರು, ಇಂಥವ್ರ ಜೊತೆ 100 ಜನ ತಜ್ಞರ ಜೊತೆ ಹೊರಗಡೆ ಮಾತಾಡಿದ್ದೀನಿ. ನಾನು ಮತ್ತು ನಮ್ಮ ಗೆಳೆಯರೆಲ್ಲ ಸೇರಿ ಮಾತಾಡಿದ್ದೀವಿ. ಪಠ್ಯಪುಸ್ತಕ ರಚನೆ ಆದಾಗ ಇವರು ಒಂದು ಮೀಟಿಂಗನ್ನು ಆ ಥರ ಮಾಡಿದ್ದು ಉದಾಹರಣೆ ತೋರಿಸ್ಲಿ ನನಗೆ. ರಚನೆಯಲ್ಲಿ ಎಂದೂ ಮಾಡಿಲ್ಲದೆ ಇರೋರು ಇವತ್ತು ಬಹಿರಂಗ ಚರ್ಚೆಗೆ ಬಿಡಬೇಕು ಅಂತ ಹೇಳೋದು ಹಾಸ್ಯಾಸ್ಪದ. ಇದು ಯಾವತ್ತೂ ಅದು ನಡೆದಿಲ್ಲ, ಅದು ಆ ಥರದಲ್ಲಿ ನಡಿಬೇಕಾದ ಅಗತ್ಯ ಇಲ್ಲ ಅಂತ. ಇನ್ನೊಂದು ವಿಶೇಷ ಅಂತ ಕೇಳ್ತಾ ಇದ್ರಿ ನೀವು. ಈಗ ಮತ್ತೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಒಂದು ಮಾತು ಬಂದೋಯ್ತು, ಮಾತೃಭೂಮಿ ಅನ್ನೋದನ್ನ ಇವರು ಬರೀ ಭೂಮಿ ಅಂತ ಮಾಡಿಬಿಟ್ಟಿದ್ದಾರೆ. ಮುಖ್ಯವಾದ ಒಂದು ಆಕ್ಷೇಪನ ಮಾಡಿದ್ದಾರೆ, ನಮ್ಮ ಗೆಳೆಯರು ಮಾಡಿದ್ದಾರೆ. ಅವರಿಗೆ ತಪ್ಪು ಮಾಹಿತಿ ಇದೆ ಅಂತ ಅನಿಸುತ್ತೆ. ಮಾತೃಭೂಮಿ ಅನ್ನೋದು ಒಂದು ಸಾಹಿತ್ಯ ಕೃತಿಲಿ ಯಾರಾದರೂ ಒಬ್ಬ ಬರೆದಿದ್ರೆ ನಾವು ಅದನ್ನು ಹಾಗೆ ಉಳಿಸ್ಕೋತೀವಿ. ಹೌದು, ಕುವೆಂಪುದು ಭರತ ಭೂಮಿ ನನ್ನ ತಾಯಿ ಅಂತಲೇ ಒಂದು ಪದ್ಯ ಇದೆ. ಇನ್ನೊಬ್ರು ಯಾರೋ ನಾಡಗೀತೆನ ಭಾರತ ಭೂಮಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ, ಭಾರತ ಜನನಿ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಉಳಿಸ್ಕೊಂಡಿದ್ದೀವಿ. ಅಲ್ಲ, ನಾವೇ ಅದನ್ನು ಒಟ್ಟು ನಮ್ಮ ಬದುಕಿನಲ್ಲಿ ಉಳಿಸ್ಕೊಂಡಿದ್ದೀವಿ. ಪಠ್ಯದಲ್ಲೂ ಒಂದು ಈ ಥರ ಬಂದಿರೋದನ್ನ ಕನ್ನಡ ಪಠ್ಯಗಳಲ್ಲಿ ಬೇರೆ ಬೇರೆ ಭಾಷಾ ಪಠ್ಯದಲ್ಲಿ ಉಳಿಸ್ಕೊಂಡಿದ್ದೀವಿ. ಆದರೆ ವಿಜ್ಞಾನದಲ್ಲಿ ಮಾತೃಭೂಮಿ ಅನ್ನೋದ್ರ ಬಗ್ಗೆ ಬಂದಾಗ ನಾವು ಮಾತೃಭೂಮಿ ಅಂತ ಕರಿಬೇಕಾಗಿಲ್ಲ, ಅಲ್ಲಿ ಭೂಮಿ ಅಷ್ಟೇ ವಿಜ್ಞಾನಕ್ಕೆ.
ಹೌದು. ಮಾತೃಭೂಮಿ ಅನ್ನೋದೇನಿದ್ರು ಬೇರೆ, ಅದು ಭಾವನಾತ್ಮಕವಾದದ್ದು ಅಂತ ತೆಗೆದಿರೋದು ನಿಜ ಅದನ್ನು. ಆದರೆ ಅವ್ರು ಅರ್ಥ ಮಾಡ್ಕೋಬೇಕು, ವಿಜ್ಞಾನದಲ್ಲಿ ಮಾತೃಭೂಮಿ ಅಂತ ಕರೆಯೋದಲ್ಲ, ಅಲ್ಲಿ ಭೂಮಿ ಅಂತಿದೆ. ಸಾಹಿತ್ಯ ಕೃತಿನಲ್ಲಿ ಮಾತೃಭೂಮಿ, ನಮ್ಮ ತಾಯಿ ಮಾತೆ ಎಲ್ಲನೂ ಇದೆ ಅಲ್ಲಿ. ಸಾರ್ವಜನಿಕರಿಗೆ ಇದು ಗೊತ್ತಾಗಬೇಕು, ಅನಗತ್ಯವಾಗಿ ಈ ಗೊಂದಲಗಳು ಬೇಕಾಗಿಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ಸರ್, ನಿಮ್ಮ ಪರಿಷ್ಕರಣೆಯಲ್ಲಿ ಮುಖ್ಯವಾದ ಥ್ರಸ್ಟ್ ಅಂದರೆ ನಿಮ್ಮ ಮೂಲ ಫೋಕಸ್ ಯಾವ ಕಡೆಗಿತ್ತು? ಅಂದರೆ ಈ ಪಠ್ಯಪುಸ್ತಕಗಳಿಂದ ಮಕ್ಕಳಿಗೆ ಏನು ಸಿಗಬೇಕು, ಮತ್ತು ಈ ಪಠ್ಯಪುಸ್ತಕಗಳನ್ನು ಓದಿ ಇದು ಏನೇ ಹೇಳಿದ್ರು ಇದು ನಾಳೆ ತಯಾರಾಗುವ ಪ್ರಜೆಗಳಾಗಿ ತಯಾರಾಗುವ ಮಕ್ಕಳಿಗೋಸ್ಕರ ಇದು. ಸೊ ಅವ್ರ ತಲೆಗೆ ಏನು ಹೋಗಬೇಕು ಅಂತ ತಮ್ಮ ಆಶಯ ಇತ್ತು ಅಂತ. ಇದು ಒಳ್ಳೆಯ ಪ್ರಶ್ನೆ ಇದು. ಏಕೆಂದರೆ ನಾವು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡುವಾಗ ನಮಗಿದ್ದ ಸ್ಕೋಪ್ ಇದೆಯಲ್ಲ ಕಡಿಮೆ, ನಿಜ ಹೇಳೋದಾದರೆ. ಇಡೀ ಪಠ್ಯಪುಸ್ತಕವನ್ನು ಪೂರ್ಣವಾಗಿ ಸಿದ್ಧ ಮಾಡೋದು ನಮ್ಮ ಕೆಲಸ ಅಲ್ಲ. ಇರೋ ದೋಷಗಳು ತಿದ್ದೋದು. ಆ ತಿದ್ದೋ ಸಂದರ್ಭದಲ್ಲಿ ನಾವು ಕೆಲವು ಮಾನದಂಡ ಏನು ಮಾಡ್ಕೊಂಡ್ವಿ, ಒಬ್ಬಂದೇ ಲೇಖಕಂದು ಮೂರು ಪಾಠ ಹಾಕಿರ್ತಾರೆ ಕೆಲಸ, ಅಂಥವು ತೆಗೆದು ನಾವು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಅದನ್ನು ಹೇಳಿದೆ. ಅದೇ ನನಗೇನೆಂದರೆ, ಈಗ ಸಂವಿಧಾನಾತ್ಮಕ ಆಶಯಗಳಿಗೆ ವಿರುದ್ಧವಾದದ್ದು ಎಲ್ಲೂ ಇರಬಾರ್ದು. ಮುಖ್ಯವಾಗಿ ವಿಶೇಷವಾಗಿ ಭಾಷಾ ಪಠ್ಯಗಳು ಮತ್ತು ಸಮಾಜ ವಿಜ್ಞಾನ ಪಠ್ಯಗಳಲ್ಲಿ ವಿಜ್ಞಾನ ಪಠ್ಯಗಳನ್ನು ಅದು ಶುದ್ಧಾಂಗ ವಿಜ್ಞಾನವೇ ಆಗಿರಬೇಕು. ಅದು ಯಾವಾಗಲೂ ಹಾಗೇ ಇರಬೇಕು. ಗಣಿತದಲ್ಲಿ ಕೆಲವು ದೋಷಗಳನ್ನು ಗುರುತಿಸಿದರು ಕೆಲವರು. ಅಂಥ ದೋಷಗಳನ್ನು, ಸಣ್ಣ ಪುಟ್ಟ ದೋಷಗಳು ನಾವು ತಿದ್ದಿದ್ದೇವೆ. ಅಂದರೆ ಈ ಪುಸ್ತಕಗಳನ್ನು ಓದಿದಾಗ ಮಕ್ಕಳಿಗೆ ಏನು ಅನ್ನಿಸ್ಬೇಕು ಅಂತಂದರೆ, ನಾವು ಮನುಷ್ಯರು, ಮುಖ್ಯವಾಗಿ ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು. ನಮ್ಮಲ್ಲಿ ಒಂದು ಮೌಲ್ಯ ಅನ್ನೋದು ದೊಡ್ಡ ಮಾತಿರ್ಬೋದು ಮಕ್ಕಳಿಗೆ, ಅವ್ರ ಮೌಲ್ಯ ಅನ್ನೋ ಪದ ಗೊತ್ತಿಲ್ಲದೇನೆ ಅದು ಬೆಳೀತಾ ಇರುತ್ತಲ್ಲ. ಹೌದು, ಗೊತ್ತಿಲ್ಲದೇನೆ ನಾವೆಲ್ಲ ಸೋದರತ್ವ ಇರಬೇಕು, ನಮ್ಮಲ್ಲೊಂದು ಸಮಾನತೆ ಇರಬೇಕು, ಜಾತ್ಯತೀತತೆ ಅನ್ನೋ ತತ್ವ, ಈ ಪದಗಳು ಮತ್ತು ಪರಿಕಲ್ಪನೆಗಳಿಗೆ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ನಾವೆಲ್ಲ ಮನುಷ್ಯರಪ್ಪ ಒಂದೇ ಅನ್ನೋದು ಭಾಷೆ ಮತ್ತು ಸಮಾಜ ವಿಜ್ಞಾನದಲ್ಲಿ ಗೊತ್ತಾಗಬೇಕು. ವಿಜ್ಞಾನ ಗಣಿತ ಓದಿದಾಗ ವಿಜ್ಞಾನದ ಜೊತೆಗೆ ವೈಜ್ಞಾನಿಕ ಮನೋಧರ್ಮವೂ ಬೆಳೀಬೇಕು, ಸೈಂಟಿಫಿಕ್ ಟೆಂಪರ್ಮೆಂಟ್ ಬೆಳೀಬೇಕು. ಅದೇ ಅದು ಸಂವಿಧಾನದ ಆಶಯನೂ ಹೌದು. ಸೊ ಇದು ನಮ್ಮ ಮುಖ್ಯವಾದ ಕೇಂದ್ರ ಆಗಿದ್ದು. ಅದಕ್ಕನುಗುಣವಾಗಿ ಪರಿಷ್ಕರಣೆ ಮಾಡಿದ್ದೀವಿ ನಾವು. ಮತ್ತು ಇವರು ಈ ಆಕ್ಷೇಪಗಳನ್ನು ಎತ್ತುತ್ತಾ ಇರೋದು ಹಿಂದಿನ ಉದ್ದೇಶ ಏನು ಅಂತ ನನಗೆ ಅದು, ಈಗ ಮಕ್ಕಳು ಒಳ್ಳೆಯವರಾಗಲಿ ಚೆನ್ನಾಗಿ ಕಲೀಲಿ ಅನ್ನೋದಕ್ಕೆ ಯಾರ್ದಾರು ವಿರೋಧ ಇರೋಕ್ಕೆ ಸಾಧ್ಯನಾ? ಆದರೆ ಪುಸ್ತಕಗಳನ್ನು ಪೂರ್ಣವಾಗಿ ನೋಡದೆ ಅವರು ಅಲ್ಲಿ ಇಲ್ಲಿ ಕೇಳಿದ ಅಥವಾ ಅವರು ಸಂಗ್ರಹಿಸಿದ ಕೆಲವು ಮಾಹಿತಿಗಳ ಆಧಾರದ ಮೇಲೆ ಕೆಲವು ಆಕ್ಷೇಪಗಳನ್ನು ಮಾಡಿದರು. ಆಕ್ಷೇಪಗಳಿಗೆ ಉತ್ತರನೂ ಬಂತು. ಉತ್ತರ ಬಂದ ಮೇಲೂ ಮತ್ತೆ ಆಕ್ಷೇಪ ಮಾಡ್ತಾರೆ ಅಂದರೆ ಅವರ ಆಕ್ಷೇಪದಿಂದ ಇರುವ ಉದ್ದೇಶವನ್ನೇ ನಾವು ಪ್ರಶ್ನಿಸಬೇಕಾಗತ್ತೆ ಅಂತ ಅನಿಸುತ್ತೆ. ಅಂದರೆ ಅವರು ಈ ಪಠ್ಯಪುಸ್ತಕಗಳ ಹೊರಗಿನ ಉದ್ದೇಶಗಳಿಗೆ ಏನಾದರೂ ಇದ್ದಾವ? ಒಂದು, ಅವರ ಅವಧಿಯಲ್ಲಿ ಆದ ಪುಸ್ತಕಗಳಲ್ಲಿ ದೋಷಗಳಿತ್ತು, ಅದು ಅನಾವರಣಗೊಂಡು ಬಿಟ್ಟು ಅನ್ನೋದು. ಇನ್ನೊಂದು, ನಾವೇನೋ ಅಹಿಂದ ಮಾಡ್ತಿದ್ದೀವಿ ಅಂತ. ಅದೇ ನಾನು ಅದನ್ನು ಕೇಳೋನಿದ್ದೆ. ಈಗ ಕೇಸರೀಕರಣಕ್ಕೆ ಪ್ರತಿಯಾಗಿ ಅಹಿಂದೀಕರಣ ಮಾಡ್ತಿದ್ದಾರೆ ಇವರು ಅಂತ ಆ ಪದನೇ ಬಳಸಿದ್ರು ಅವರು. ನಾನು ಅಧ್ಯಕ್ಷನಾಗಿ ಇಲ್ಲಿಗೆ ಬಂದ ಮೊದಲ ಸಭೆಯಲ್ಲಿ ಎಲ್ಲ ತಜ್ಞರನ್ನು ಕರೆದು, ಶಿಕ್ಷಣ ಸಚಿವರಿದ್ದರು ಅವತ್ತು, ಕಿಮ್ಮನೆಯವರು, ಅವರ ಎದುರುಗಡೆನೆ ಹೇಳಿದೆ, ಕೇಸರೀಕರಣಕ್ಕೆ ಕಾಂಗ್ರೆಸ್ಸೀಕರಣ ಪರ್ಯಾಯ ಅಲ್ಲ ಅಂತಲೇ ಹೇಳಿದೆ ನಾನು. ಪಠ್ಯಪುಸ್ತಕಗಳ ವಿಷಯದಲ್ಲಿ ನಾವು ಆ ರೀತಿ ನೋಡೋದಲ್ಲ ಅಂತ. ಮತ್ತೆ ನಾನು ಹೇಳಿದ್ದೀನಿ, ಪಠ್ಯಪುಸ್ತಕಗಳು ಪಕ್ಷ ಪುಸ್ತಕಗಳಲ್ಲ ಅಂತಾನು ಹೇಳಿದ್ದೀನಿ. ಪಕ್ಷಾತೀತ ಪುಸ್ತಕಗಳು ಇವು ಆಗಬೇಕು. ಈಗ ನೋಡಿ, ಇವ್ರು ಇಷ್ಟು ಹೇಳ್ತಾರಲ್ಲ, ಸಾವಿತ್ರಿ ಬಾಪುಲೆ ಬಗ್ಗೆ ಒಂದು ಪಾಠ ಹಾಕ್ಸಿದ್ದೀನಿ, ಬಸವಣ್ಣವ್ರ ಬಗ್ಗೆ ಒಂದು ಪಾಠ ಇರಲಿಲ್ಲ ಹಾಕಿದ್ದೀನಿ. ಬಸವಣ್ಣವ್ರ ಬಗ್ಗೆ ಹಾಕಿದ್ರೆ ಹಿಂದೀಕರಣನ. ಇಡೀ ಮಹಿಳೆಯರಿಗೆ ಭಾರತದಲ್ಲಿ ಮೊದಲ ಅಕ್ಷರ ಕಲ್ಸಕ್ಕೆ ಶುರು ಮಾಡಿದ ಮಹಿಳೆ ಸಾವಿತ್ರಿ ಬಾಪುಲೆ. ಕನ್ನಡದಲ್ಲಿ ಒಂದು ಪಾಠ ಹಾಕಿ ಅಂತ ಹೇಳಿದ್ವಿ, ಅದು ಹಿಂದೀಕರಣ ಅಂತ ಹೇಳೋಕ್ಕಾಗತ್ತೆ? ಎಲ್ಲಾದರೂ ಆ ಥರ ವಿಭಾಗೀಕರಣ ಮಾಡೋಕ್ಕಾಗಲ್ಲ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇದೆ. ಆಮೇಲೆ ನಾರಾಯಣ್ ಗುರು ಬಗ್ಗೆ ಸಮಾಜ ವಿಜ್ಞಾನದಲ್ಲಿದೆ, ತುಳು ಪುಸ್ತಕದಲ್ಲಿದೆ. ಹಾಜಬ್ಬ ಅಂತ ನೀವು ಕೇಳಿದಿರಿ, ಅವ್ನು ಸ್ಕೂಲ್ ಮಾಡಿದ್ರು. ತುಳು ಪುಸ್ತಕದಲ್ಲಿ ಆತನ ಬಗ್ಗೆ ಒಂದು ಪಾಠ, ಹೌದೌದು, ಪಾಠ ಹಾಕಿದ್ದೀವಿ ಅದ್ರ ಬಗ್ಗೆ. ಮರಾಠಿ ಪಠ್ಯ ಪುಸ್ತಕದಲ್ಲಿ ನಾನು ಹೇಳಿದೆ, ಭಾಷಾ ಬಾಂಧವ್ಯದ ಬಗ್ಗೆ ಒಂದು ಪಾಠ ಬರೆದಾಕಿ ಅಂತ ಹೇಳಿದೆ ಸಮಿತಿಯವರಿಗೆ. ಹೌದು. ಉರ್ದು ಪುಸ್ತಕದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕುರಿತು ಒಂದು ಪಾಠ ಬರೆದಾಕಿ ಅಂತ ಹೇಳಿದೆ. ಈಗ ನೋಡ್ಬೋದು ನೀವು ಅದಲ್ಲಿ. ಅಂದರೆ ಈ ರೀತಿ ಮಾಡಿದ್ದೀವಿ. ಜೊತೆಗೆ ಹಿಂದಿ ಇದೆಯಲ್ಲ, ನಮ್ಮ ಕರ್ನಾಟಕ ಅಂತ ಹೇಳಿಬಿಟ್ಟು ಒಂದು ಪಾಠ ಹಾಕಿ ಹಿಂದಿನಲ್ಲಿ. ಆಮೇಲೆ ಪ್ರತಿ ಬೇರೆ ಭಾಷೆ ಪಠ್ಯದಲ್ಲಿ ಕರ್ನಾಟಕದವ್ರದ್ದು ಏನಾದರೂ ಒಂದಿರಲಿ ಅಂತ ಮಾಡಿದೆ. ಅಂದರೆ ದ್ವೀಪಗಳಾಗಬಾರ್ದು ಅಂತ. ಇವನ್ನ ಒಟ್ಟಾರೆಯಾಗಿ ಪಠ್ಯಪುಸ್ತಕ ಪರಿಷ್ಕರಣೆಯ ಜವಾಬ್ದಾರಿಯಿಂದ ಅದನ್ನು ಮೀರಿ ನೀವು ನಿರ್ವಹಿಸಿದ್ದೀರಿ.
ಅನ್ನೋದು ಗೊತ್ತಾಗ್ತದೆ. ಇನ್ನೂ ಸಾಕಷ್ಟು ವಿಷಯಗಳು ಮಾತಾಡೋಕ್ಕಿತ್ತು, ಆದರೆ ಸಮಯದ ಅಭಾವದಿಂದಾಗಿ ಇಲ್ಲಿಗೆ ಮುಗಿಸ್ಬೇಕಾಗಿದೆ. ವೀಕ್ಷಕರೇ, ಇದಿಷ್ಟು ಟೆಕ್ಸ್ಟ್ ಬುಕ್ ರಗಳೆ ಚರ್ಚೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.